ಗೈಸ್ ಇದು ನೋಡ್ರಿ ಹರಿಹರೇಶ್ವರ ಟೆಂಪಲ್. ಫಸ್ಟು ದೇವಸ್ಥಾನ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ರೌಂಡ್ ಹೊಡೆದ್ಬಿಡೋಣ. ಎಲ್ಲರೂ ದೇವಸ್ಥಾನ ಒಳಗೆ ಹೋಗಿ ಆಮೇಲೆ ಒಂದು ರೌಂಡ್ ಹೊಡೋದು, ನಾವು ಒಂದು ರೌಂಡ್ ಹೊಡೆದು ಆಮೇಲೆ ದೇವಸ್ಥಾನ ಒಳಗೆ ಹೋಗೋದು. ಆ್ಯಕ್ಚುಲಿ ಆ ಬ್ರಿಡ್ಜ್ ಮೇಲೆ ಹೋದ್ವಲ್ಲ ಅಲ್ಲಿ ಹೋಗಂಗಿಲ್ಲ, ಅದ್ರ ಹಿಂದ್ಗಡೆನೇ ಒಂದು ಲೆಫ್ಟ್ ಸೈಡ್ ಟರ್ನ್ ತಗೋಬೇಕಾಯ್ತು. ಹಿಂಗೆ ಎಂಟ್ರೆನ್ಸು ಇದೆ, ಇಲ್ಲೇ ಒಳಗೆ ಹೋಗೋದು ದೇವಸ್ಥಾನ ಒಳಗೆ. ಮನೆಗಳು ಹೋದಾಗ ಇಲ್ಲೇ ಕಾಲೆಲ್ಲ ಸ್ವಲ್ಪ ಇದೆ. ಎಲ್ಲ ದರ್ಶನ ಮಾಡ್ಕೊಂಡು ಕೂತ್ಕೊಂಡಿರೋರು ಅವರೆಲ್ಲ. ಇಲ್ಲಿಂದ ಎಂಟ್ರಿ ಆಗೋಣ ನಾವು, ಓಕೆನಾ? ಇಲ್ಲಿ ಕ್ಯಾಮ್ರಾ ಅಲ್ಲೋ ಐತಾ ಇಲ್ಲ ಗೊತ್ತಿಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ ಇಷ್ಟು. ಗೈಸ್ ದರ್ಶನ ಮಾಡೋಂಗಿದ್ರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30, ಸಂಜೆ 5ರಿಂದ ರಾತ್ರಿ 8:30 ಈ ಟೈಮಿಂಗ್ಸ್ ಒಳಗೆ ಬರ್ಬೇಕು. ಅದು ಶಿವನೂ ಐತಣ್ಣ, ಅಲ್ಲಿ ಶಿವ ಐತ ಅಲ್ಲಿ ದೇವರು. ಬಲಗಡೆ ಶಿವ, ಬಲಭಾಗ ಶಿವ, ಎಡಗಡೆ ವಿಷ್ಣು. ಬಟ್ ಅಲ್ಲಿ ಇವಾಗ ಕಾಣಿಸೋದು ವಿಷ್ಣು ಅಷ್ಟೇ, ಒಂದೇ ತರ ಕಾಣಿಸುತ್ತೆ. ಇಲ್ಲಿ ವಿಷ್ಣು ಅಂತಾನೆ ಕಾಣಿಸ್ತಾ ಇಲ್ಲ, ಬಟ್ ಅದರಲ್ಲಿ ಅರ್ಧ ಭಾಗ ಮಾಡ್ತಾರೆ ನೋಡ್ರಿ. ಈ ಕಡೆಗೆ ತ್ರಿಶೂಲ ಇದೆ ನೋಡ್ರಿ, ಬಲಗಡೆ, ಎಡಗಡೆಗೆ ಚಕ್ರ ಬರುತ್ತೆ. ಅರ್ಧ ಶಿವ ಅರ್ಧ ವಿಷ್ಣು. ಓಕೆ, ನಾನೇನೋ ಅಲ್ಲೇ 2 ಮೂರ್ತಿ ಐತಾನ ಅನ್ಕೊಂಡಿದ್ದೆ. ಅಲ್ಲೇ 2 ಮೂರ್ತಿ ಐತೇನೋ ಅನ್ಕೊಂಡಿದ್ದೆ. ಹಾಂ ಹಾಂ, ಓಕೆ. ನೀವೇನು ರೆಗ್ಯುಲರ್ ಬರ್ತೀರಣ್ಣ? ಹ್ಞೂ, ರೆಗ್ಯುಲರ್ ಬರಲ್ಲ, ಯಾವಾಗಲೂ ಒಂದ್ಸಲ ಬಂದು ಹೋಗ್ತೀನಿ. ಓಕೆ.
ಹೊಯ್ಸಳರ ಕಾಲದಲ್ಲಿ ಕೆತ್ತನೆ ಮಾಡಿರೋದು. ಇಲ್ಲೇ ಈ ಥರ ಇದ್ದರೆ ಇನ್ನು ಹಂಪಿ ಒಳಗೆ ಯಾವ ಥರ ಇರುತ್ತೆ? ಸರ್ ಇದು ಹೊಯ್ಸಳರ ಕಾಲದಲ್ಲಿ ಅಲ್ಲ ಕೆತ್ತನೆ ಮಾಡಿರೋದು ಇದು? ಹೊಯ್ಸಳರ ಕಾಲದ ಶಿಲ್ಪಕಲೆ ಇದೆ. ಹ್ಞೂ ಇದು ಪೂರ್ತಿ ನಕ್ಷತ್ರ ಆಕಾರದಲ್ಲಿ ಐತೆ ನೋಡಿ ದೇವಸ್ಥಾನ. ಓ, ಅವ್ರದ್ದು ವೈಶಿಷ್ಟ್ಯ ನಕ್ಷತ್ರಾಕಾರದಲ್ಲಿ ಕಟ್ಟಡ ಅಂತ ಎಲ್ಲ ಕಟ್ಟಡನೂ ಅವರದ್ದು ಶೈಲಿ ಇದೆ. ಅವ್ರದ್ದು ಯಾವುದೇ ಪಿಲ್ಲರ್ ಮಾಡಿದ್ರೆ ಇದೇ ಶೈಲಿಲ್ಲ ಮಾಡೋದು. ಓಕೆ. ಹೊಯ್ಸಳರ ಕಾಲದಲ್ಲಿ ಇಲ್ಲೇ ಹಿಂಗಿದ್ರೆ ಇನ್ನು ಹಂಪಿ ಒಳಗೆ ಇನ್ನೂ ಚೆನ್ನಾಗಿರುತ್ತೆ. ಹಂಪಿ ಬರಲ್ಲ. ಹಂಪಲ್ಲಿ ಇವನ್ ಬಂತು, ಕೃಷ್ಣದೇವರಾಯನ್ ಬಂತು. ಓಕೆ. ಅಲ್ಲ, ಕೆತ್ತನೆ ಮಾಡಿರೋದು ಬೇರೆ ಆಯ್ತು, ಅವ್ರದ್ದು ಬೇರೆ ಆಯ್ತು. ಅವ್ರದ್ದೇ ಬೇರೆ ಸ್ಟೈಲಲ್ಲಿ. ಅವ್ರದ್ದು ಬೇರೆ ಕೆತ್ತನೆ ಬೇರೆ. ಓಕೆ. ಈ ಬೇಲೂರು, ಹಳೇಬೀಡು ಹ್ಞೂ ಇವೆಲ್ಲ ಹೊಯ್ಸಳರ ಕಾಲದ ಶೈಲಿ ಇದೆ. ಇದೇನಾಯ್ತು ಮಧ್ಯಕ್ಕೆ ನೃತ್ಯ ಅಲ್ಲೆಲ್ಲ? ಮಂಟಪ ಅಂತೇಳಿ. ಹಾಂ, ನೃತ್ಯ ಮಂಟಪ ಅಂತೇಳಿ ಇದು ಓಕೆ. ಅಲ್ಲಿ ಇದು ಐತಲ್ಲ, ಇಲ್ಲಿ ಇಲ್ಲ ಅದು ಗುಂಡೆ ತರ ಗುಂಡಿ ಬಿದ್ದಿರೋದು ಅಷ್ಟೇ. ಅದೇನು ಕಡೆ ಹಾಂ. ಅದ್ಯಾವ ಟೆಂಪಲ್ ಅದು ಪಕ್ಕಕ್ಕೆ? ನಾನು ಅದು ನೋಡಿಲ್ಲ. ಅದನ್ನ ನೀವು ಇದು ಎಷ್ಟನೇ ಟೈಮ್ ಬರ್ತಿರೋದು? ಬರ್ತಾ ಇರ್ತೀವಿ, ಹೋಗ್ತೀವಿ. ಓಕೆ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರ್ತೀವಿ, ಹೋಗ್ತೀವಿ. ಓಕೆ. ಇದು ಪಕ್ಕದಲ್ಲೇ ತುಂಗಾ ನದಿ. ಹಾಂ, ಅದು ನೋಡಿ ತುಂಗಭದ್ರಾ ನದಿ. ತುಂಗಾ ನದಿ, ತುಂಗಭದ್ರಾ ಅಲ್ಲ, ತುಂಗಾ ನದಿ. ತುಂಗಾ ನದಿ ಅಷ್ಟೇ. ತುಂಗಾ ನದಿ ಬೇರೆ, ತುಂಗಭದ್ರಾ ನದಿ ಬೇರೆ. ಓಕೆ. ಶಿವಮೊಗ್ಗದಲ್ಲಿ ಎರಡು ಸೇರ್ತಾವ, ಅಲ್ಲಿ ತುಂಗಭದ್ರಾ. ಶಿವಮೊಗ್ಗದಲ್ಲಿ ಜೋಗ ಜಲಪಾತ ಬರುತ್ತಲ್ಲ, ಅದು ತುಂಗಭದ್ರಾ. ಇದು ಬರೀ ತುಂಗಾ ನದಿ ಅಷ್ಟೇ. ಗೈಸ್ ನೋಡಿದ್ರಲ್ಲ ಇನ್ಫಾರ್ಮೇಷನ್. ಇದು ಫಸ್ಟ್ ಟೈಮ್ ಈ ಥರ ಜನರಿಗೆ ಮಾತಾಡ್ಸಿರೋದು, ವಿಡಿಯೋ ಮಾಡ್ಕೊಂತ. ಎಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಅದು ಯಾವುದು ದೇವರು? ಚಾಮುಂಡೇಶ್ವರಿ ದೇವಸ್ಥಾನ, ಅಂಬಾವ. ಆ್ಯಕ್ಚುಲಿ ನಂಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ, ಬಟ್ ಇವಾಗ ಗೊತ್ತಾಯ್ತು. ಕುಡಿಯೋ ನೀರು. ಓಕೆ ಗೈಸ್,
ಕೊಡ್ತೀಯಣ್ಣ ಬಾಟ್ಲಿ ಅಲ್ಲಿ ಲೋಟ ಇರ್ಬೇಕು ನೋಡ್ರಿ, ಕುಡಿ ಹೋಗ್ರಿ. ಲೋಟ ಇರೋ ಕುಡಿತೀಯಣ್ಣ ಚಾ? ಲೋಟ ಇಲ್ಲ ಅಂದ್ರೆ ಬಾಟ್ಲ್ ಇಸ್ಕೊಂಡು ಕುಡೀರಿ. ಐತೆ, ಇರುತ್ತೆ, ಲೋಟ ಇರುತ್ತೆ. ಬಸ್ ಬರ್ಬೇಕಾದ್ರೆ ರೋಡ್ ಮಿಸ್ ಆಯಿತು. ಹೋಗ್ಬೇಕಾದ್ರೆ ಕರೆಕ್ಟಾಗಿ ನೋಡ್ತೀವಿ. ಅಲ್ಲಿರೋದು ತುಂಗಾ ನದಿ. ತುಂಗಾ ಗೊತ್ತಲ್ಲ, ನಾನು ಕನ್ಫ್ಯೂಸ್ ಆಗಿದ್ದೆ. ಆ ರೋಡಿಂದ ನನಗೆ ಸ್ಟ್ರೈಟ್ ಹೋಗ್ಬಿಟ್ಟಿದೆ ಮುಂದ್ಗಡೆ, ಹಂಗೆ ಹೋಗ್ಬಾರ್ದು. ಬರ್ತಾ ಇಲ್ಲ ಲೆಫ್ಟಿಗೆ ಟರ್ನ್ ಅಂತ. ನೋಡಿದ್ರಲ್ಲ ಗೈಸ್, ಹಿಂಗೆ ಬರೋದು ಇದೇ ರೂಟು. ಇದೇ ಥರ ವೀಕ್ಲಿ ಒಂದೊಂದು ಪ್ಲೇಸಿಗೆ ವಿಸಿಟ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ, ಓಕೆನಾ? ಐದು ಗಂಟೆಗೆ ಬಂದಿದ್ರೆ ಚೆನ್ನಾಗಿರೋದು.
ಓಕೆ ಗಾಯ್ಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿ ಬಂದಿದ್ರೆ ನೀವೆಲ್ಲ ಮಾಡ್ತೀರಾ, ಬಟ್ ನಾನು ಕೇಳ್ಬೇಕಂತೆ ಕೇಳಿದೆ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತು ಇಷ್ಟೇ. ಬಾಯ್ ಬಾಯ್.